ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನೆಟ್, ಸೆಟ್ ಮತ್ತೆ JRF ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಿದ್ದೇನೆ. ನೋಡಿ, ನನ್ನ ತಲೆಯಲ್ಲಿ ಬಂದಂತಹ ಪ್ರಶ್ನೆ, ಯಾರು ಆಲ್ರೆಡಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅವರಿಗೆ ಗೊತ್ತಿದೆ. ಆದ್ರೆ ಈಗ BA, BCom, BSc ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಎಷ್ಟೋ ಬಿಕಾಂ ಮತ್ತೆ PU ವಿದ್ಯಾರ್ಥಿಗಳು ಯಾರು ನನ್ನ ಫಾಲೋವರ್ ಆಗಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವರಾಗಿರ್ಬೋದು, ಅಥವಾ MCom ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ನನ್ನ ಚಾನೆಲ್ ನೋಡಿದಾಗ ಮ್ಯಾಮ್ ಯಾವಾಗ್ಲೂ ನೆಟ್ ಮತ್ತೆ KSET ಅಂತ ಹೇಳ್ತಾ ಇರ್ತಾರೆ, ಇದೇನು ಅಂತ ಅವರಿಗೆ ಗೊತ್ತಿರದೇ ಇರಬಹುದು. ಅದರಂತೆಯೇ ಈಗ ಎಷ್ಟೋ ಗ್ರಾಮೀಣ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಒಂದು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕ್ವಾಲಿಫೈ ಆಗೋದಕ್ಕೆ ಈ ಒಂದು ಎಕ್ಸಾಮ್, ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು. ಸೊ ಇದೆಲ್ಲ ಪ್ರಶ್ನೆ, ಅಂದ್ರೆ ನನ್ನ ತಲೆಯಲ್ಲಿ ಬಂದಂತಹ ಪ್ರಶ್ನೆಗಳನ್ನ ನಾನು ಮುಂದಿಟ್ಕೊಂಡು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಆ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ವಿಡಿಯೋವನ್ನ ಕೊನೆವರೆಗೂ ನೋಡೋದಕ್ಕೆ ಮರಿಬೇಡಿ, ಯಾಕಂದ್ರೆ ನಿಮ್ಮ ಹಲವಾರು ಡೌಟ್ಗಳು ಇದರಲ್ಲಿ ಕ್ಲಿಯರ್ ಆಗಲಿದೆ. ಅದರಂತೆಯೇ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಜೂನಿಯರ್ಸ್ ಇರ್ಬೋದು, ನಿಮ್ಮ ಯಾರೇ ಕಸಿನ್ಸ್ ಇರ್ಬೋದು, ಎಲ್ಲರ ಜೊತೆಗೂ ಶೇರ್ ಮಾಡಿ. ಯಾರು ಮುಂದೆ ಒಂದು ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ಇದ್ದಾರೆ, ರಿಸರ್ಚ್ ಮಾಡಬೇಕು ಅಂತ ಇದ್ದಾರೆ, PhD ಮಾಡಬೇಕು ಅಂತ ಇದ್ದಾರೆ, ಅವರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಓಕೆನಾ? ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಿ, ನೆಟ್ ಅಂದ್ರೆ ಏನು? ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಓಕೆನಾ? ಎರಡನೇದು ಸೆಟ್ ಅಂದ್ರೆ ಏನು? ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಓಕೆನಾ? JRF ಅಂದ್ರೆ ಏನು? ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ. ದೀಸ್ ಆರ್ ದ ಫುಲ್ ಫಾರ್ಮ್ಸ್. ಓಕೆನಾ? ಹಾಗಾದ್ರೆ ಮ್ಯಾಮ್, ಯಾರು ನೆಟ್ ಸೆಟ್ ಎಕ್ಸಾಮ್ ಅನ್ನ ಕೊಡಬಹುದು? ಯಾರು ಈ ಒಂದು ಎಕ್ಸಾಮ್ಗೆ ಕ್ವಾಲಿಫೈ ಅಂದ್ರೆ ಕೊಡೋದಕ್ಕೆ ಅರ್ಹರಾಗಿರ್ತಾರೆ? ಅದರಂತೆಯೇ ಈ ಎಕ್ಸಾಮ್ ಅನ್ನ ಕೊಟ್ಟ ಮೇಲೆ ಡೈರೆಕ್ಟ್ ಜಾಬ್ ಸಿಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ನಾವು ಉತ್ತರಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಮೂರುದರಲ್ಲಿಯೂ ಒಂದು ಬೇಸಿಕ್ ಡಿಫರೆನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ, ನೆಟ್ ಅಂದ್ರೆ ಏನು? ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಅಂದ್ರೆ ಈ ಒಂದು ಟೆಸ್ಟ್ ಅಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಎಕ್ಸಾಮಿಗೆ ಕ್ವಾಲಿಫೈ ಆಗುವಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಾಗ, ಫಾರ್ ಎಕ್ಸಾಂಪಲ್, ನಾನು ಇವಾಗ ಜನರಲ್ ಕೆಟಗರಿ ಅಥವಾ ಜನರಲ್ ಮೆರಿಟಿನ ವಿದ್ಯಾರ್ಥಿನಿ, ನಾನು ಒಂದು ನೆಟ್ ಎಕ್ಸಾಮಿಗೆ ಕೂತ್ಕೊಂಡಿದ್ದೀನಿ ಅಥವಾ ನಾನು ಅಪಿಯರ್ ಆಗ್ತಾ ಇದ್ದೀನಿ ಅಂದಾಗ, ನಾನು ಫಾರ್ಮ್ ತುಂಬುವಾಗಲೇ ಎರಡು ಆಪ್ಷನ್ಸ್, ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ JRF ಅಂದ್ರೆ ಎರಡಕ್ಕೂ ಹಾಕಿದಿನ ಅಥವಾ ಒಂದಕ್ಕೆ ಅಪ್ಲೈ ಮಾಡಿದಿನ? ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎರಡಕ್ಕೂ ಅಪ್ಲೈ ಮಾಡಿದ್ರೆ, ಈಗ ಜನರಲ್ ಮೆರಿಟ್ ಅಲ್ಲಿ 160 ಮಾರ್ಕ್ಸ್ ಇಸ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್, ಅಂದ್ರೆ 160 ಮಾರ್ಕ್ಸ್ ಬಿದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕ್ವಾಲಿಫೈ ಆಗ್ತೀರಾ. ಅದೇ ರೀತಿ ನೀವು ಒಂದು JRF ಕಟ್ ಆಫ್, ಫಾರ್ ಎಕ್ಸಾಂಪಲ್ 170, 180 ಈ ರೀತಿ JRF ಕಟ್ ಆಫ್ ಇರುತ್ತೆ. JRF ಕಟ್ ಆಫ್ ಅನ್ನ ಕ್ಲಿಯರ್ ಮಾಡಿದಾಗ ನಿಮಗೆ ಒಂದು ಫೆಲೋಶಿಪ್ ಸಿಗುತ್ತೆ. ಫೆಲೋಶಿಪ್ ಅಂದ್ರೆ ಏನು? ನೀವು PhD ಮಾಡೋದಕ್ಕೆ ನಿಮಗೆ ಮಂತ್ಲಿ ಒಂದು ಫೆಲೋಶಿಪ್ ಲೈಕ್ ಸ್ಕಾಲರ್ಶಿಪ್, ಓಕೆನಾ, ಆ ಒಂದು ಅಮೌಂಟ್ ನಿಮಗೆ ಸಿಗುತ್ತೆ ಅಂತ ಅರ್ಥ. ಓಕೆನಾ? ಅದೇ ರೀತಿ ಸೆಟ್ಟಿನ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ನಿಮಗೆ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಫಾರ್ ಎಕ್ಸಾಂಪಲ್ KSET ಅಂತೀವಿ ನಾವು. ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನು ನೀವು ಪಾಸ್ ಮಾಡಿದಾಗ, ಕರ್ನಾಟಕ ರಾಜ್ಯದಲ್ಲಿ ನೀವು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿಗೆ, ಮುಂಬರುವ CET ಆಗಿರಬಹುದು, ಅಥವಾ ಒಂದು ನಾವೇನಂತೀವಿ ಗೆಸ್ಟ್ ಲೆಕ್ಚರ್ ಆಗಿರ್ಬೋದು, ಪ್ರೈವೇಟ್ ಕಾಲೇಜಸ್ಗಳಲ್ಲಾಗಿರ್ಬೋದು, ಅರ್ಹರಾಗ್ತೀರಾ. ಅದೇ ನೆಟ್ ಎಕ್ಸಾಮ್ ಅನ್ನ ಕೊಟ್ಟಾಗ ನಿಮಗೆ ಅಲ್ಲಿ JRF ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಆಪ್ಷನ್ ಇರುತ್ತೆ. KSET ಅಲ್ಲಿ ಓನ್ಲಿ ಏನಿದೆ ಹೇಳಿ, ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿದೆ. ಈಗ ಬನ್ನಿ ನಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗೋಣ. ಒನ್ ಬೈ ಒನ್ ನಾನು ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಗೆ ನಾನು ಹಲವಾರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೇಳಲಿದ್ದೇನೆ. ಬನ್ನಿ ಹಾಗಾದ್ರೆ ನಮ್ಮ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗೋಣ. ಈ ಎಲ್ಲ ಧನ್ಯವಾದಗಳು. ನಮ್ಮ ಒಂದು ಪೇಡ್ ಕ್ಲಾಸ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಜಾಯಿನ್ ಆಗಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, KSET ಅಂಡ್ UGC ನೆಟ್ ಆದ ಮೇಲೆ ನಿಮಗೆ ಯಾವ ರೀತಿಯ ಕರಿಯರ್ ಅಪಾರ್ಚುನಿಟೀಸ್ ಸಿಗುತ್ತೆ? ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದ ಮೇಲೆ ಕರಿಯರ್ ಅಪಾರ್ಚುನಿಟೀಸ್ ಆಫ್ಟರ್ ಪೋಸ್ಟ್ ಗ್ರಾಜುಯೇಷನ್. ಇದರ ಅರ್ಥ ಏನು? ನೀವು ಫಸ್ಟ್ ಪೋಸ್ಟ್ ಗ್ರಾಜುಯೇಟ್ ಆಗಬೇಕು, ಆಗ್ಲೇ ನಿಮ್ಮ ಒಂದು KSET ಅಥವಾ ನೆಟ್ ಸರ್ಟಿಫಿಕೇಟ್ ಒಂದು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಇದ್ದಾಗ ಕೂಡ ಎಕ್ಸಾಮಿಗೆ ಅಪಿಯರ್ ಆಗಬಹುದು, ಆದ್ರೆ ಅದರ ಒಂದು ನಾವೇನಂತೀವಿ ಅರ್ಹತೆಯನ್ನು ನೀವು ಪಡ್ಕೊಳ್ಳೋದು ನಿಮ್ಮ ಪೋಸ್ಟ್ ಗ್ರಾಜುಯೇಷನಿನ ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ನಿಮ್ಮ ಕೈಗೆ ಬಂದಾಗ ಮಾತ್ರ ಅಂತ. ಹಾಗಾದ್ರೆ ನೀವು KSET ಕ್ಲಿಯರ್ ಮಾಡಿದಾಗ ನಿಮಗೆ
ಟೀಚಿಂಗ್, ಗವರ್ಮೆಂಟ್ ಜಾಬ್ ಅಂಡ್ ರಿಸರ್ಚ್, ಗೆಸ್ಟ್ ಲೆಕ್ಚರ್ಸ್, ಇವುಗಳ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಓಕೆನಾ. ಅದೇ ರೀತಿ UGC ನೆಟ್ ಆದ್ಮೇಲೂ ಕೂಡ ಅಂದ್ರೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇದು ಒಂದು ಸ್ಟೇಟ್ ಎಲಿಜಿಬಿಲಿಟಿಯನ್ನ ಕೊಡುತ್ತೆ, ನೆಟ್ ಅನ್ನೋದು ನ್ಯಾಷನಲ್ ಎಲಿಜಿಬಿಲಿಟಿಯನ್ನ ಕೊಡುತ್ತೆ. ಅದೇ ರೀತಿ ಇದರಲ್ಲಿ ಒಂದು ಕೀ ಡಿಫರೆನ್ಸ್ ಏನಿದೆ ಅದೇನಪ್ಪಾ ಅನ್ನೋದನ್ನ ನಾವು ಮುಂದಿನ ಒಂದು ಸ್ಲೈಡ್ಗಳಲ್ಲಿ ನೋಡೋಣ. ನೋಡಿ, ಈ ಒಂದು ಪ್ರೆಸೆಂಟೇಷನ್ ನಾನು ಮಾಡ್ತಾ ಇರುವಂತಹ ಉದ್ದೇಶ ಅಥವಾ ಈ ವಿಡಿಯೋನ ಮಾಡ್ತಾ ಇರುವಂತಹ ಉದ್ದೇಶ ಏನಪ್ಪಾ ಅಂದ್ರೆ ಹಲವಾರು ಸ್ಟೂಡೆಂಟ್ಸ್ ಅಥವಾ ಮೆನಿ ಸ್ಟೂಡೆಂಟ್ಸ್ ಫೇಸ್ ಕನ್ಫ್ಯೂಷನ್ ಆಫ್ಟರ್ PG. ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆದಾಗ ಯು ಆರ್ ಆಲ್ರೆಡಿ 23 ಇಯರ್ಸ್ ಓಲ್ಡ್ ಇರ್ತೀರಾ. ಆಗಲೂ ಕೂಡ ನಿಮಗೆ ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ ಮೇಲೆ ನಾನೇನ್ ಮಾಡ್ಬೋದು, ಟೀಚಿಂಗ್ ಕರಿಯರಿಗೆ ಹೋಗೋದಾದ್ರೆ ಯಾವ ರೀತಿ ನಾನು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಬೇಕು ಅನ್ನುವಂಥ ಕ್ಲಾರಿಟಿ ಇರೋದಿಲ್ಲ. ಓಕೆನಾ. ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ನೋಡಿ, ಹಾಗಾದ್ರೆ ಮೊದಲನೇದಾಗಿ ನಾವೇನ್ ಮಾಡ್ತೀವಿ, UGC ನೆಟ್ ಅಂದ್ರೆ ಏನು ನೋಡಿ. ನೆಟ್ ಅಂತ ಬಂದಾಗ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಓಕೆನಾ. ಇದು ಯಾವುದಕ್ಕೆ ಎಲಿಜಿಬಿಲಿಟಿಯನ್ನ ಕೊಡುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರ್, ಅದೇ ರೀತಿ ರಿಸರ್ಚ್ ಅಂದ್ರೆ ನೀವು ಒಂದು PhD ಯನ್ನ ಮಾಡೋದಕ್ಕೆ, ಅದೇ ರೀತಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ನಿಮಗೆ ಎಲಿಜಿಬಿಲಿಟಿಯನ್ನ ಇದು ಕೊಡುತ್ತೆ. ಓಕೆ. ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು. ಓಕೆನಾ. ಹಾಗಾದ್ರೆ ನೆಟ್ ಅಂದ್ರೆ ಏನು, ನೆಟ್ ಅಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಟೀಚಿಂಗ್ ಎಲಿಜಿಬಿಲಿಟಿ ಇನ್ ಕರ್ನಾಟಕ ಕಾಲೇಜಸ್ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಕಾಲೇಜುಗಳಲ್ಲಿ ಒಂದು ಟೀಚಿಂಗ್ ಎಲಿಜಿಬಿಲಿಟಿಯನ್ನ, ಅರ್ಹತೆಯನ್ನ ಇದು ಕೊಡುತ್ತೆ. ಹಾಗಾದ್ರೆ ಮ್ಯಾಮ್ ನೆಟ್ ಮತ್ತೆ ಸೆಟ್ಗೆ ಏನು ಡಿಫ್ರೆನ್ಸ್, ನೀವು ಒಬ್ಬ ನೆಟ್ ಕ್ವಾಲಿಫೈಡ್ ಆಗಿದ್ದೀರಾ ಅನ್ಕೊಳ್ಳಿ, ನೀವು ಭಾರತದ ಯಾವುದೇ ಒಂದು ರಾಜ್ಯದಲ್ಲಿಯೂ ಕೂಡ ಗೆಸ್ಟ್ ಲೆಕ್ಚರ್ ಆಗಿ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕಾಲ್ ಫಾರ್ಮ್ ಆದಾಗ, UGC ಕಾಲ್ ಫಾರ್ಮ್ ಆದಾಗ ನೀವು ಎಲಿಜಿಬಲ್ ಆಗಿರ್ತೀರಾ. ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಪಾಸ್ ಆಗಿದ್ರೆ ನೀವು ಕರ್ನಾಟಕದಲ್ಲಿ ಎಲಿಜಿಬಲ್ ಆಗಿರ್ತೀರಾ. ಅದೇ ರೀತಿ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನ ಸ್ಟೇಟ್ ಲೆವೆಲಿನ ಎಲಿಜಿಬಿಲಿಟಿ ಟೆಸ್ಟ್ ಗಳನ್ನ ನಡೆಸುತ್ತೆ. ಓಕೆನಾ. ಹಾಗಾದ್ರೆ ಮ್ಯಾಮ್ ಈ ಒಂದು GRF ಅಂದ್ರೆ ಏನು ನೋಡಿ, ಆ ಒಂದು ಕ್ವಶನ್ ನಾವು ಮುಂದಿನ ಒಂದು ಸ್ಲೈಡ್ ಗಳಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ, ಹಾಗಾದ್ರೆ ಇಂಪಾರ್ಟೆಂಟ್ ಮೊದಲನೇ ಕ್ಲಾರಿಟಿ ನಿಮ್ಗೆ ಏನಿರಬೇಕು ಅಂದ್ರೆ ಕೆಸೆಟ್ ಮತ್ತೆ ನೆಟ್ ಕ್ಲಿಯರ್ ಆದ ಮಾತ್ರಕ್ಕೆ ಜಾಬ್ ಸಿಗುತ್ತೆ ಅಂತ ಅಲ್ಲ. ಕೆಸೆಟ್ ಮತ್ತೆ ನೆಟ್ ಕ್ಲಿಯರ್ ಆದಾಗ ಎಲಿಜಿಬಿಲಿಟಿ ಸಿಗುತ್ತೆ. ಎಲಿಜಿಬಿಲಿಟಿ ಯಾವುದಕ್ಕೆ, ನೀವು ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡೋದಕ್ಕಾಗಿರಬಹುದು, ಅಸಿಸ್ಟೆಂಟ್ ಪ್ರೊಫೆಸರಿನ ಗವರ್ಮೆಂಟಿನ ಕಾಲ್ ಫಾರ್ಮ್ ಆದಾಗ CET ಎಕ್ಸಾಮಿಗೆ ಒಂದು ಫಾರ್ಮ್ ಅನ್ನು ತುಂಬೋದಕ್ಕಾಗಿರಬಹುದು. ಅದೇ ರೀತಿ ರಿಸರ್ಚ್ ಅಲ್ಲಿ ನೀವು ಒಂದು ನೆಟ್ ಕ್ವಾಲಿಫೈಡ್, ಸೆಟ್ ಕ್ವಾಲಿಫೈಡ್ ಆಗಿದೆ, ಯೂನಿವರ್ಸಿಟಿಗಳು ನಿಮಗೆ ಪ್ರಿಫರೆನ್ಸ್ ಅನ್ನ ಕೊಡುತ್ತೆ. ಅದೇ ರೀತಿ ನೀವು JRF ಅನ್ನ ಮಾಡಿದ್ರೆ ನಿಮಗೆ ಒಂದು ಫೆಲೋಶಿಪ್ ಕೂಡ ಸಿಗುತ್ತೆ. ಓಕೆನಾ. ಸೊ ಕೆಸೆಟ್ ನೆಟ್ ಅನ್ನೋದು ಎಲಿಜಿಬಿಲಿಟಿ, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಲ್ಲ. ನೆಕ್ಸ್ಟ್ ಕರಿಯರ್ ಆಪ್ಷನ್ಸ್ ಏನೇನಿದೆ, ಆಪ್ಷನ್ 1 ಬಂದ್ಬಿಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗವರ್ಮೆಂಟ್ ಕಾಲೇಜಸ್. ಎರಡನೇದ್ದು ಫಸ್ಟ್ ನಾವೇನ್ ನೋಡ್ತಾ ಇದೀವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗವರ್ಮೆಂಟ್ ಕಾಲೇಜಸ್. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗವರ್ಮೆಂಟ್ ಕಾಲೇಜಸ್ ಹಾಗಾದ್ರೆ ಮ್ಯಾಮ್ ನಾನು ಇವಾಗ ನೆಟ್ ಕ್ಲಿಯರ್ ಮಾಡಿದ್ದೀನಿ, ಸೆಟ್ ಕ್ಲಿಯರ್ ಮಾಡಿದ್ದೀನಿ, ನಾನು ಡೈರೆಕ್ಟ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬಹುದಾ ಯಾವ್ದಾದ್ರು ಗವರ್ಮೆಂಟ್ ಕಾಲೇಜಲ್ಲಿ? ಇಲ್ಲ. ನಿಮಗೆ ಗವರ್ಮೆಂಟ್ ಅವರು ಕರೆಯುವಂತಹ CET ಎಕ್ಸಾಮ್ಗೆ ಅಪಿಯರ್ ಆಗಬೇಕಾಗತ್ತೆ. CET ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆದಾಗ ನಿಮ್ಮ ಒಂದು ರ್ಯಾಂಕಿಂಗ್ ಬೇಸ್ ಮೇಲೆ ನೀವು ಗವರ್ಮೆಂಟ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ ಆಗ್ತೀರಾ. ಇದೊಂದು ಪರ್ಮನೆಂಟ್ ಜಾಬ್ ಆಗಿರುತ್ತೆ. 7th ಪೇ ಕಮಿಷನ್ ನ ಸ್ಯಾಲರಿ ಇವಾಗ ಏನಿದೆ ಅದು ನಿಮಗೆ ಅಪ್ಲೈ ಆಗುತ್ತೆ. ಸೊ ಇದೊಂದು ಕ್ಲಾಸ್ 1 ಗೆಜೆಟೆಡ್ ಪೋಸ್ಟ್ ಅಂತ ಹೇಳ್ಬಹುದು. ಅಂದ್ರೆ ಕ್ಲಾಸ್ 1 ಆಫೀಸರಿನ ಸ್ಯಾಲರಿ ಏನಿರುತ್ತೆ ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಯಾಲರಿಗೆ ಈಕ್ವಲ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ವೈ ಗವರ್ಮೆಂಟ್ ಪ್ರೊಫೆಸರ್ ಅಂತ ನಿಮ್ಮ ತಲೆಯಲ್ಲಿ ಬಂದಾಗ, ಹೌದಾ ಗವರ್ಮೆಂಟ್ ಪ್ರೊಫೆಸರ್ ಯಾಕೆ ಮ್ಯಾಮ್ ಅಂತ ತಲೆಯಲ್ಲಿ ಬಂದಾಗ, ನೀವು PU ವಿದ್ಯಾರ್ಥಿ ಆಗಿದ್ರೆ, ನೀವು ಒಬ್ಬ ಡಿಗ್ರಿ ವಿದ್ಯಾರ್ಥಿ ಆಗಿದ್ರೆ ನಿಮ್ಗೆ ಒಂದು ಕ್ಲಾರಿಟಿಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಜಾಬ್ ಸೆಕ್ಯೂರಿಟಿ ಇರುತ್ತೆ. ನೀವು ಕೋವಿಡ್ ಸಿಚುವೇಶನ್ ನೋಡಿದ್ರಿ, ಹೌದಾ, ಯಾವಾಗಲೂ ಬೇಕಾದ್ರೂ ನಿಮ್ಮ ಪ್ರೈವೇಟ್ ಜಾಬ್ಸ್ ಹೋಗಬಹುದು. ಅದೇ ರೀತಿ ರೆಸ್ಪೆಕ್ಟ್ ಇದೆ, ಹೌದಾ, ಒಬ್ಬ ಮೇಸ್ಟ್ರಿಗೆ ಅಥವಾ ಒಬ್ಬ ಟೀಚರ್ಗೆ, ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಅದೇ ರೀತಿ ವರ್ಕ್ ಲೈಫ್ ಬ್ಯಾಲೆನ್ಸ್, ಕಾರ್ಪೊರೇಟ್ಸ್ ನೋಡ್ತೀರಾ ನೀವು ಇವತ್ತು, ಹೌದಾ, ಯಾವ ರೀತಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಇಲ್ಲ. ಆದ್ರೆ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ನೀವು ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ, ಯಾಕಂದ್ರೆ ಟೈಮ್ ಅನ್ನೋದು ನಾವು ಏನ್ ಮಾಡ್ತೀವಿ ಅಂದ್ರೆ ಲೇಟ್ ನೈಟ್ ವರ್ಕ್ ಆಗಿರ್ಬೋದು. ಟೀಚಿಂಗ್ ಪ್ರೊಫೆಷನ್ 24x7 ಇರುತ್ತೆ. ನೀವು 24x7 ನಿಮ್ಮ ಸ್ಟೂಡೆಂಟ್ಸ್ ಗೆ ಗೈಡ್ ಮಾಡ್ತಾ ಇರ್ತೀರಾ, ಯಾವುದೇ ರೀತಿ ಅವರ ಸಮಸ್ಯೆ ಬಂದ್ರು ಕೂಡ ಅದನ್ನ ಬಗೆಹರಿಸ್ತಾ ಇರ್ತೀರಾ, ದಟ್ ಈಸ್ ಸೆಕೆಂಡರಿ. ಬಟ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ದೇರ್. ಓಕೆ. ದೆನ್
ಕರಿಯರ್ ಆಪ್ಷನ್ 2 ಅಂತ ಬಂದಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪ್ರೈವೇಟ್ ಕಾಲೇಜಸ್, ನೀವು ಎಲ್ಲೂ ಕೂಡ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೋಗ್ಬೋದು. ಹಾಗಾದ್ರೆ ಮ್ಯಾಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪ್ರೈವೇಟ್ ಕಾಲೇಜಸ್ಗೆ ಹೋಗೋದಕ್ಕೆ ಎಂ.ಕಾಮ್ ಮಾತ್ರ ಆಗಿದ್ರೆ ಸಾಲದ ಅಂತ ಕೇಳಿದ್ರೆ, ನೋಡಿ ಒಬ್ಬ ನೆಟ್ ಅಥವಾ ಕೆಸೆಟ್ ಆಗಿರುವ ಕ್ಯಾಂಡಿಡೇಟ್ ಬಂದಾಗ ನೀವು ಓನ್ಲಿ ಎಂ.ಕಾಮ್ ಆಗಿರೋರು ಬಂದ್ರೆ ಹಿ ಈಸ್ ಆರ್ ಶಿ ಈಸ್ ಎಲಿಜಿಬಲ್, ಓಕೆ, ಯು ಆರ್ ನಾಟ್ ಎಲಿಜಿಬಲ್ ಅಂತ ಅವರನ್ನ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ. ಹೌದಾ, ನಿಮಗೆ ಪ್ರಿಫರೆನ್ಸ್ ಕೊಡೋಕ್ಕಿಂತ ಕೆಸೆಟ್ ಮತ್ತೆ ನೆಟ್ ಎಕ್ಸಾಮ್ ಕ್ವಾಲಿಫೈ ಆಗಿರೋರನ್ನ ಕನ್ಸಿಡರ್ ಮಾಡ್ತಾರೆ. ಸ್ಯಾಲರಿ ಈಸ್ ಫ್ರಮ್ 20K to 50K ಪ್ಲಸ್, ಅಂದ್ರೆ ನೀವು ಯಾವ ಒಂದು ಏರಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಒಂದು ದೊಡ್ಡ ಊರಿನಲ್ಲಿ ಆಗಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಫ್ ಯು ಆರ್ ನೆಟ್ ಆರ್ ಕೆಸೆಟ್ ಕ್ವಾಲಿಫೈಡ್ 20K ಗಿಂತ ಕೆಳಗೆ ನಿಮಗೆ ಸ್ಯಾಲರಿ ಯಾರು ಆಫರ್ ಮಾಡೋದಿಲ್ಲ. ನೆಕ್ಸ್ಟ್ ಕರಿಯರ್ ಆಪ್ಷನ್ 3 ಅಂತ ಬಂದಾಗ ಗೆಸ್ಟ್ ಲೆಕ್ಚರರ್ಸ್ ಇನ್ ಗವರ್ಮೆಂಟ್ ಕಾಲೇಜಸ್. ಗವರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಗೊತ್ತು ಗೆಸ್ಟ್ ಲೆಕ್ಚರ್ ಅಂತ ಕರೀತಾರೆ, ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಗವರ್ಮೆಂಟ್ ಕಡೆಯಿಂದ ಗೆಸ್ಟ್ ಲೆಕ್ಚರ್ ಕಾಲ್ ಫಾರ್ಮ್ ಆಗುತ್ತೆ, ಆಗ ನೀವು ಅಪ್ಲೈ ಮಾಡಬೇಕು. ಅದರ ಒಂದು ಕೌನ್ಸಿಲಿಂಗ್ ಕೂಡ ನಡೆಯುತ್ತೆ. ನಿಮ್ಮ ಏರಿಯಾದಲ್ಲಿ ಇರುವಂತಹ ಗವರ್ಮೆಂಟ್ ಕಾಲೇಜಸ್ ನೀವು ಕಾಂಟ್ರಾಕ್ಟ್ ಬೇಸಿಸ್ ವರ್ಕ್ ಮಾಡ್ತೀರಾ, ನಿಮಗೆ ಒಂದು ಅವರು ಸ್ಯಾಲರಿಯನ್ನ ಕೊಡ್ತಾರೆ. ಓಕೆನಾ, ಅದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ, ಇನ್ಕಮ್ ಕೂಡ ಸಿಗುತ್ತೆ. ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ಕೆಸೆಟ್ ಮತ್ತೆ ನೆಟ್ ಈಸ್ ಕಂಪಲ್ಸರಿ ಅಂತ ಮಾಡಿದರೆ ಕೆಸೆಟ್ ನೆಟ್ PhD ಇರೋರೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಬೇಕು, ಗೆಸ್ಟ್ ಲೆಕ್ಚರ್ ಇನ್ ಗವರ್ಮೆಂಟ್ ಕಾಲೇಜಸ್ ಅಂತ. ಇಲ್ಲ ಅಂದ್ರೆ ಅವರನ್ನ ಕನ್ಸಿಡರ್ ಮಾಡೋದಿಲ್ಲ. ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಕೂಡ ತೆಗೆದು ಹಾಕಿದ್ರು. ದಟ್ ಈಸ್ ಕರೆಕ್ಟ್ ಡಿಸಿಷನ್ ರಾಂಗ್ ಡಿಸಿಷನ್ ಅನ್ನೋದು ಒಂದು ಡಿಬೇಟ್ ಟಾಪಿಕ್ ಆಗುತ್ತೆ, ದಟ್ ಈಸ್ ಸೆಕೆಂಡರಿ. ಓಕೆನಾ, ಆದ್ರೆ ನೀವು ಮುಂದೆ ಬರುವಂತಹ ಟೀಚಿಂಗ್ ಪ್ರೊಫೆಷನ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಸೇಫರ್ ಸೈಡ್ ನೀವು ಎಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾನ ಕ್ಲಿಯರ್ ಮಾಡಿರಬೇಕು. ಆಪ್ಷನ್ 4 ಏನ್ ಬರುತ್ತೆ, ರಿಸರ್ಚ್ ಅಂದ್ರೆ PhD ಮತ್ತೆ ನೀವು ರಿಸರ್ಚ್ ಮಾಡಬಹುದು. ಅಂದ್ರೆ ನೆಟ್ ಮತ್ತೆ JRF ಆಗಿದ್ರೆ, ಕೆಸೆಟ್ ಆಗಿರೋರಿಗೆ ನೆಟ್ ಆಗಿರೋರಿಗೆ ಕೂಡ JRF ಆಗಿಲ್ಲ ಅಂದ್ರೂ ಕೂಡ ಯೂನಿವರ್ಸಿಟೀಸ್ ಏನ್ ಮಾಡ್ತಾರೆ, ಪ್ರಿಫರ್ ಮಾಡ್ತಾರೆ. ಆ ಯೂನಿವರ್ಸಿಟಿಗಳಲ್ಲಿ ತೆಗೆದುಕೊಳ್ಳುವಂತಹ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. PhDಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತೆಗೆದುಕೊಳ್ತಾರೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೇನೆ ಕೆಸೆಟ್ ನೆಟ್ ಆಗಿರೋರಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಓಕೆನಾ, ಹಾಗಾದ್ರೆ JRF ಆಗಿದ್ರೆ ಏನು ಲಾಭ ಮ್ಯಾಮ್ ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂಡರ್ ನಿಮಗೆ 37,000 ಪ್ಲಸ್ ಫೆಲೋಶಿಪ್ ಸಿಗುತ್ತೆ. ಅಂದ್ರೆ ಒಂದು ಬೇಸಿಕ್ ನಾನು ಹೇಳ್ತಾ ಇದ್ದೀನಿ, 37,000 ಪ್ಲಸ್ ಫೆಲೋಶಿಪ್ ನಿಮಗೆ ಸಿಗುತ್ತೆ. ಇದು ಒಂದು ಫೆಲೋಶಿಪ್ ಇಸ್ ಲೈಕ್ ಸ್ಕಾಲರ್ಶಿಪ್, ಫೆಲೋಶಿಪ್ ಅಂತ ಸಿಗುತ್ತೆ. ಇದನ್ನ ನೀವು ಒಂದು ಸ್ಟೂಡೆಂಟ್ ಆಗಿ ಫುಲ್ ಟೈಮ್ PhD ಮಾಡುವಾಗ ಇದನ್ನು ನೀವು ಪಡ್ಕೊಳ್ಬಹುದು ಅಂತ. ಓಕೆನಾ, ಹಾಗಾದ್ರೆ ಕೆಸೆಟ್ ನೆಟ್ ಎಕ್ಸಾಮ್ಗೆ ಯಾರು ಅಪಿಯರ್ ಆಗ್ಬೋದು ಮ್ಯಾಮ್? ನೋಡಿ, ಫೈನಲ್ ಇಯರ್ PG ಸ್ಟೂಡೆಂಟ್ಸ್, ಈಗ ಫಸ್ಟ್ ಸೆಮ್ PG ಸ್ಟೂಡೆಂಟ್ಸ್ ಕೂಡ ನೆಟ್ ಎಕ್ಸಾಮ್ ಅಪಿಯರ್ ಆಗೋದಕ್ಕೆ ಅಲೋ ಮಾಡಿದ್ದಾರೆ. ಬಟ್ ಯೂಶುವಲಿ ಫೈನಲ್ ಇಯರ್ PG ಸ್ಟೂಡೆಂಟ್ಸ್, ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು M.Com ಫೈನಲ್ ಇಯರ್ ಇದ್ದಾಗ ಎಲ್ಲ ಸಬ್ಜೆಕ್ಟ್ಸ್ ಅನ್ನು ಡಿಟೇಲ್ ಆಗಿ ಓದಿರ್ತೀರಾ, ಫೈನಲ್ ಸ್ಟೇಜ್ ಅಲ್ಲಿ ಇರ್ತೀರಾ, ಸೊ ನೀವು ಕ್ಲಿಯರ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಂಪ್ಲೀಟೆಡ್ PG ಇರೋರು ಕೂಡ ಅಪ್ಲೈ ಮಾಡಬಹುದು, ಟೀಚಿಂಗ್ ಅಸ್ಪಿರೆಂಟ್ಸ್ ಯಾರಿದ್ರೆ ಅವ್ರು ಅಪ್ಲೈ ಮಾಡಬಹುದು. ಬಟ್ ನಿಮ್ಮ ಹತ್ರ ಒಂದು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಅಥವಾ ಅಪಿಯರಿಂಗ್ ಪೋಸ್ಟ್ ಗ್ರಾಜುಯೇಷನ್ ಇರಬೇಕು. ಅರ್ಥ ಆಗ್ತಾ ಇದೆಯಾ? ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ಸ್, ಏನೇನು ಕೆಸೆಟ್ ಎಕ್ಸಾಮ್ ಮತ್ತೆ ನೆಟ್ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂತ. ಓಕೆನಾ, ನೆಕ್ಸ್ಟ್ ಕಾಮನ್ ಮಿತ್ಸ್ ಏನಿದೆ ಗೊತ್ತಾ? ಟೀಚಿಂಗ್ ಪ್ರೊಫೆಷನ್ ಅಂತ ಬಂದಾಗ ಅಥವಾ ನೆಟ್ ಸೆಟ್ ಎಕ್ಸಾಮ್ ಅಂತ ಬಂದಾಗ ಓನ್ಲಿ ಟಾಪರ್ಸ್ ಕ್ಯಾನ್ ಕ್ಲಿಯರ್ ಅಂತಾನ, ಟಾಪರ್ಸ್ ಮಾತ್ರ ಇದನ್ನ ಕ್ಲಿಯರ್ ಮಾಡಬಹುದಾ? ನೋ, ಹಾಗೇನಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳಿದ ಹಾಗೆ ನಿಮ್ಮಲ್ಲಿ ಒಂದು ಪ್ಯಾಷನ್ ಇರಬೇಕು, ಓದುವಂತ ಒಂದು ಹವ್ಯಾಸ ಇರಬೇಕು. ಓಕೆನಾ, ಅದೇ ರೀತಿ ಜಾಬ್ ಗ್ಯಾರಂಟಿ ಅಂದ್ರೆ ಕೆಸೆಟ್ ನೆಟ್ ಕ್ಲಿಯರ್ ಆಯ್ತು ಅಂದ್ರೆ ಜಾಬ್ ಗ್ಯಾರಂಟಿ ಅಂತ ನಾನು ನೋಡಿ, ಅಗೇನ್ ಗವರ್ಮೆಂಟ್ ಜಾಬಿಗೆ ಅಥವಾ ನೀವು ಈ ಒಂದು ಅನುದಾನಿತ ಕಾಲೇಜುಗಳಲ್ಲಿ ಮಾಡೋದಾದ್ರೂ ಕೂಡ ಅಗೇನ್ ಕಾಂಪಿಟೇಷನ್ ಇದೆ, ನೀವು ಅಗೇನ್ ಕಾಂಪಿಟೇಷನ್ ಫೇಸ್ ಮಾಡಲೇಬೇಕಾಗತ್ತೆ. ಬಟ್ ಒಂದು ಎಲಿಜಿಬಿಲಿಟಿ ಇದ್ದಾಗ ಓನ್ಲಿ PG ಆಗಿರುವಂತ ಕ್ಯಾಂಡಿಡೇಟ್ಗಿಂತ ನೀವು ಜಾಸ್ತಿ ವೇಟೇಜ್ ಅನ್ನು ಪಡ್ಕೊಳ್ತೀರಾ. ಅದೇ ರೀತಿ ಮುಂದೆ ನೀವು ಬರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈಯಿಂಗ್ ಎಕ್ಸಾಮ್ಗೂ ಕೂಡ ಒಂದು ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ಬಹುದು. ಓಕೆನಾ, ಹಾಗಾದ್ರೆ ವೈ ಸ್ಟೂಡೆಂಟ್ ಮಿಸ್? ಹಾಗಾದ್ರೆ ಈ ಒಂದು ಎಕ್ಸಾಮ್ ಅನ್ನು ಯಾಕೆ ಸ್ಟೂಡೆಂಟ್ಸ್ ಮಿಸ್ ಮಾಡ್ತಾರೆ ಅಂದ್ರೆ ಲ್ಯಾಕ್ ಆಫ್ ಅವೇರ್ನೆಸ್. ನಾನು ಹೇಳಿದಾಗೆ ಈ ಒಂದು ವಿಡಿಯೋ ನೋಡ್ತಾ ಇರೋರು PU ಸ್ಟೂಡೆಂಟ್ ಆಗಿದ್ರೆ, ಈಗ ನನಗೂ PU ಇದ್ದಾಗ ಕೆಸೆಟ್ ನೆಟ್ ಎಕ್ಸಾಮ್ ಇರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ಇವನ್ PG ಇದ್ದಾಗಲೂ ಕೂಡ ನಮಗೆ PG ಫಸ್ಟ್ ಸೆಮಿಸ್ಟರ್ ಅಲ್ಲಿ ಗೊತ್ತಿರಲಿಲ್ಲ. ಓಕೆನಾ, ನೆಟ್ ಸೆಟ್ ಎಕ್ಸಾಮ್ ಅಂತ ಇರುತ್ತೆ, ಅದನ್ನ ಕ್ವಾಲಿಫೈ ಮಾಡಬೇಕು. ಯಾಕಂದ್ರೆ ಇಷ್ಟು ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಆಗಿರ್ಲಿಲ್ಲ. ಅದೇ ರೀತಿ ಫಿಯರ್ ಆಫ್ ಸಿಲೆಬಸ್, ನಮಗೆ ಸಿಲೆಬಸ್ ಬಗ್ಗೆ ಫಿಯರ್ ಇರುತ್ತೆ, ತುಂಬಾ ವಾಸ್ಟ್ ಇದೆ ಸಿಲೆಬಸ್ ಅಂತ, ಪ್ರಾಪರ್ ಗೈಡೆನ್ಸ್ ಸಿಕ್ಕಿರೋದಿಲ್ಲ ಈ ಒಂದು ಕಾರಣದಿಂದ. ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಸಾಕಷ್ಟು ಅವೇರ್ನೆಸ್ ಅನ್ನ ಕೊಡ್ತಾ ಇರ್ತೀವಿ. ಅದೇ ರೀತಿ ನಿಮ್ಮ ಸಿಲೆಬಸ್ಸಿನ ಫಿಯರ್ ನಾನು ಕಂಪ್ಲೀಟ್ ಆಗಿ ತೆಗೆದುಹಾಕ್ತೀನಿ. ಯಾಕಂದ್ರೆ ನಮ್ಮ ಒಂದು ಪೇಡ್ ಕ್ಲಾಸ್ ನಲ್ಲಿ ಕಂಪ್ಲೀಟ್ 10 ಚಾಪ್ಟರ್ಸ್ ಅನ್ನ ನಾವು ಟೀಚ್ ಮಾಡ್ತೀವಿ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವೆಲ್ಲ ಓದ್ತಾ ಹೋಗೋದ್ರಿಂದ ನೀವು ಒಂದು ಕೆಸೆಟ್ ನೆಟ್ಗೆ ಪ್ರಿಪೇರ್ ಆಗುವ ವಿದ್ಯಾರ್ಥಿ ಆಗಿದ್ರೆ ಹಿಂದೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಓಕೆನಾ, ಫೈನಲ್ ಮೆಸೇಜ್ ಏನಪ್ಪಾ ನಾನು ಕೊಡೋದು ಅಂದ್ರೆ, ಮ್ಯಾಮ್ ನಾವು ಕೆಸೆಟ್ ನೆಟ್ ಎಕ್ಸಾಮ್ ಕೊಡೋದ್ರಿಂದ ಕ್ವಾಲಿಫೈ ಆಗೋದ್ರಿಂದ ಏನಾಗುತ್ತೆ,
ಲಾಂಗ್ ಟರ್ಮ್ ಅಕಾಡೆಮಿಕ್ ಕರಿಯರ್ ಅಂದ್ರೆ ಅಕಾಡೆಮಿಕ್ ಟೀಚಿಂಗ್ ರಿಸರ್ಚ್ ಅಲ್ಲಿ ನೀವು ಕರಿಯರ್ ಮಾಡೋದಾದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಇದು ಮಾಡ್ತಾ ಇದ್ರೆ ಪ್ಲಾನ್ ಮಾಡ್ತಾ ಇದ್ರೆ ಅಂದ್ರೆ ಮ್ಯಾಮ್ ಬೇರೆ ಜಾಬ್ ಸಿಗೋವರೆಗೂ ನಾನು ಟೀಚಿಂಗ್ ಅಲ್ಲಿ ಮಾಡ್ತೀನಿ, ಮೈ ಏಮ್ ಈಸ್ ನಾಟ್ ಟು ಬಿಕಮ್ ಟೀಚರ್ ಅಂತ ಇದ್ರೆ ನೋ ನೀಡ್ ಟು ಗಿವ್ ಕೆಸೆಟ್ ಆರ್ ನೆಟ್ ಎಕ್ಸಾಮ್, ಓಕೆನಾ. ಬಟ್ ಯು ಆರ್ ಥಿಂಕಿಂಗ್ ಟು ಸ್ಟೇ ಇನ್ ದಿಸ್ ಕರಿಯರ್ ಫಾರ್ ಲಾಂಗ್, ನಿಮ್ಮ ಒಂದು ಪ್ಯಾಷನ್ ಆಗಿದ್ರೆ ನಿಮ್ಗೆ ಇದರಲ್ಲೇ ಕರಿಯರ್ ಮಾಡ್ಕೊಳ್ಬೇಕು ಅಂತ ಇದ್ರೆ ನೀವು ಕೆಸೆಟ್ ಮತ್ತೆ ನೆಟ್ ಎಕ್ಸಾಮ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು, ಓಕೆನಾ. ಈ ಎಲ್ಲ ಮಾಹಿತಿಯನ್ನು ನೋಡಿದ ಮೇಲೆ ಕೊನೆಯಲ್ಲಿ ನಾನು ನಿಮಗೆ ಒಂದೇ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಹಲವಾರು ಸಲ ನಾವು ಯಾರನ್ನು ಮೀಟ್ ಆದಾಗ ಟೀಚಿಂಗ್ ಪ್ರೊಫೆಷನ್ ಇರುವವರು ಕೆಲವೊಂದು ಜನ ತುಂಬಾ ಪ್ಯಾಷನೇಟ್ ಆಗಿ ಹೇಳ್ತಾರೆ, ನನಗೆ ಟೀಚರ್ ಆಗ್ಬೇಕು ಅಂತಾನೆ ಇತ್ತು, ನಾನು ಟೀಚಿಂಗ್ ಪ್ರೊಫೆಷನ್ಗೆ ಬಂದಿದ್ದೀನಿ. ಆದ್ರೆ ಮೋರ್ ದೆನ್ 50% ನಾನು ಎಲ್ಲೂ ಸಕ್ಸಸ್ಫುಲ್ ಆಗ್ಲಿಲ್ಲ, ಸೊ ನಾನು ಟೀಚಿಂಗ್ ಪ್ರೊಫೆಷನ್ಗೆ ಬಂದೆ ಅಂತ ಹೇಳ್ತಾರೆ, ಓಕೆನಾ. ಆದ್ರೆ ನನ್ನ ಒಂದು ನಂಬಿಕೆ ಏನು ಗೊತ್ತಾ, ಟೀಚಿಂಗ್ ಪ್ರೊಫೆಷನ್ಗೆ ಬರೋರು ಪ್ಯಾಷನೇಟ್ ಆಗಿ ಟೀಚಿಂಗ್ ಪ್ರೊಫೆಷನ್ಗೆ ಬನ್ನಿ. ಈ ಒಂದು ವಿಡಿಯೋವನ್ನ ಯಾರು ನಿಜವಾಗ್ಲೂ ಕಾಲೇಜಸ್ಗಳಲ್ಲಿ ಪ್ರೊಫೆಸರ್ ಆಗೋದಕ್ಕೆ, ಟೀಚರ್ಸ್ ಆಗೋದಕ್ಕೆ, ಲೆಕ್ಚರರ್ ಆಗೋದಕ್ಕೆ ತುಂಬಾನೇ ಅಂದ್ರೆ ಏನು ಹೇಳಿ ಪ್ಯಾಷನೇಟ್ ಆಗಿದ್ದಾರೆ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ನೋಡಿ, ಟೀಚಿಂಗ್ ಮಾಡೋದಕ್ಕೆ ಪೊಟೆನ್ಷಿಯಲ್ ಇರಬೇಕು, ಇಲ್ಲ ಅಂದ್ರೂ ಕೂಡ ಆ ಒಂದು ಸ್ಕಿಲ್ಸ್ ಅನ್ನ ಕಲಿಯುವಂತ ಗುಣ ಇರಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಯಾವುದೋ ಒಂದು ವಿಷಯದಲ್ಲಿ ನಾಲೆಜ್ ಇಲ್ಲ ಅಂದ್ರೆ ಅದನ್ನ ನಾವು ಕೂತ್ಕೊಂಡು ಓದಿ ಅದನ್ನ ನಾಲೆಜ್ ಅನ್ನ ಗೇನ್ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಇರಬೇಕು. ಎರಡನೇದಾಗಿ ನಮ್ಮ ಹತ್ರ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂದ್ರೆ ನಾವು ಅದನ್ನ ಕಲಿಯೋದಕ್ಕೆ ಟ್ರೈ ಮಾಡಬೇಕು. ಅದನ್ನ ಬಿಟ್ಟು ಎಲ್ಲೂ ನಾವು ಸಕ್ಸಸ್ಫುಲ್ ಆಗ್ಲಿಲ್ಲ ಅಂತ ಟೀಚಿಂಗ್ ಪ್ರೊಫೆಷನ್ಗೆ ಬಂದಾಗ ನಾವು ಎಷ್ಟೋ ವಿದ್ಯಾರ್ಥಿಗಳ ಮೇಲೆ ಏನ್ ಮಾಡ್ತಾ ಇರ್ತೀವಿ ಹೇಳಿ, ಇಂಪ್ಯಾಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಪರ್ಸನಾಲಿಟಿಯನ್ನು ನೋಡಿ ತುಂಬಾ ಜನ ಇಂಪ್ಯಾಕ್ಟ್ ಆಗ್ತಾ ಇರ್ತಾರೆ. ಸೊ ನಾವು ಟೀಚರ್ ಆಗ್ಬೇಕು ಅಂದ್ರೆ ನಮ್ಮ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಸೊ ಯಾರು ನಿಜವಾಗ್ಲೂ ಟೀಚರ್ ಆಗ್ಬೇಕು, ನನ್ನಲ್ಲಿ ಸ್ಕಿಲ್ಸ್ ಇಲ್ಲ ನೋಡಿ, ಟೀಚರ್ ಆಗೋದಕ್ಕೆ ಏನು ಸ್ಕಾಲರ್ ಇರಬೇಕು, ಕ್ಲಾಸಿನ ಟಾಪರ್ ಇರಬೇಕು ಅಂತ ಅಲ್ಲ. ಆದ್ರೆ ನೀವು ಟೀಚರ್ ಆಗ್ಬೇಕು ಅಂದ್ರೆ ಪ್ರತಿದಿನ ಓದುವಂತಹ ಮನಸ್ಥಿತಿ, ಪುಸ್ತಕದೊಂದಿಗೆ ನಿಮಗೆ ಪ್ರೇಮ ಇರಲೇಬೇಕು. ನೀವು ಪ್ರತಿದಿನ ಒಂದು ಟ್ರೈ ಮಾಡುವಂತಹ, ಕಲಿಯುವಂತಹ ಕಾನ್ಫಿಡೆನ್ಸ್ ಇರಬೇಕು. ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂದ್ರೂ ಕಲಿಬೇಕು. ನೀವು ಸ್ಟೇಜ್ ಕರೇಜ್ ಅನ್ನ ಪಡ್ಕೊಳ್ಳುವಂತಹ ನಿಮಗೆ ಒಂದು ಮನಸ್ಥಿತಿ ಇರಬೇಕು. ಸೊ ಈ ಎಲ್ಲ ಗುಣಗಳನ್ನ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನ ನಮ್ಮ ಮಕ್ಕಳಂತೆ ಪ್ರೀತಿಸುವಂತ ಗುಣ ಇರಬೇಕು. ಅದನ್ನ ಬಿಟ್ಟು ಕಂಪ್ಯಾರಿಸನ್ ಆಗಿರ್ಬೋದು, ಫೇವ್ರೆಟಿಸಮ್ ಆಗಿರ್ಬೋದು, ಹೌದಾ, ಅಥವಾ ನಾವು ವಿದ್ಯಾರ್ಥಿಗಳ ಮಧ್ಯೆ ಭೇದ ಭಾವ ಮಾಡೋದಾಗಿರ್ಬೋದು, ಈ ಎಲ್ಲ ಗುಣಗಳನ್ನು ನಾವು ಹೊಂದಿದ್ರೆ ನಾವು ಒಂದು ಟೀಚಿಂಗ್ ಪ್ರೊಫೆಷನ್ಗೆ ಬರೋಕ್ಕೆ ಅರ್ಹರಾಗೋದಿಲ್ಲ ಅಂತ ನನಗನ್ಸುತ್ತೆ. ಆ ಒಂದು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಮತ್ತೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ಗಿಂತನೂ ಈ ಅರ್ಹತೆಗಳು ನಮ್ಮಲ್ಲಿ ಇದ್ರೆ ನಾವು ಈ ಎಲ್ಲ ಎಕ್ಸಾಮ್ಸ್ ಅನ್ನ ಒಂದಲ್ಲ ಒಂದಿನ ಕ್ಲಿಯರ್ ಮಾಡೇ ಮಾಡ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು. ನಮ್ಮ ಒಂದು ಪೇಡ್ ಕ್ಲಾಸ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಜಾಯಿನ್ ಆಗಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.